हुबली से एक दर्दनाक खबर सामने आई है, जहां एक गरीब पेंटर मजदूर की जिंदगी में करंट ने ऐसा कहर बरताया है कि उसका पूरा जीवन बदल गया है। काम के दौरान बिजली का झटका लगने से मजदूर के दोनों हाथ और एक पैर काटने पड़े। अब परिवार मदद और इंसाफ की गुहार लगा रहा है। दरअसल धारवाड़ जिले के कुंदगोल तालुके के सांशी गांव निवासी 29 वर्षीय मंजुनाथ देवप्पा शिशुनाल पेंटिंग का काम कर परिवार का पालन पोषण करते थे। नवलगुंद शहर के एक सरकारी अस्पताल में काम के दौरान उन्हें तेज करंट लग गया, जिससे वे गंभीर रूप से घायल हो गए। परिजनों और ग्रामीणों का आरोप है कि हादसे के लिए ठेकेदार बसवराज गुरखन जिम्मेदार है। उनका कहना है कि घटना के 11 दिन बाद भी परिवार को पर्याप्त मदद नहीं मिल पाई है। वहीं ग्रामीणों ने आरोपी के खिलाफ सख्त कार्रवाई और पीड़ित परिवार को आर्थिक सहायता देने की मांग की है। ನಾವು ಸಂಶಿ ರೈತ ಸಂಘದ ಅಧ್ಯಕ್ಷರು. ನಮ್ಮ ಊರಾಗ ಒಂದು ಘಟನೆ ಆಗಿತ್ತು, ಬಡ ಇವಂದು. ಅವಲ್ಲಿ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಒಳಗೆ ಪೇಂಟಿಂಗ್ ಮಾಡಕ್ಕೆ ಕಾಂಟ್ರಾಕ್ಟರ್ ಕರ್ಕೊಂಡು ಹೋಗಿದ್ದ. ಕರ್ಕೊಂಡು ಹೋದಾಗ ಅಚಾನಕ್ ಅದೇನೋ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅವನ ಕೈ ಕಾಲು ಕಟ್ಟಾಗಿ KMC ಒಳಗೆ ಅವ ಇದ್ರಾಗ ಕೋಮಾದಾಗ ಅದಾನ. ಅವನ ಹೆಂಡ್ರು ಮಕ್ಕಳು ಅವ್ರಿಗೇನು ಇದೂ ಇಲ್ಲ, ಏನು ಮಾಡ್ಬೇಕು ಅನ್ನೋದು ಇಲ್ಲ. ಅದಕ್ಕೆ ನಮ್ಮಂತೇಳಿ ಬಂದು ಅವ್ರು ಇದನ್ನು ಮಾಡಿದ್ದಕ್ಕೆ ನಾವು ಬಂದು ಈಗ ಇದನ್ನು ನೋಡಿದ್ರೆ ಅವನ ಪರಿಸ್ಥಿತಿ ಉಳಿ ಪರಿಸ್ಥಿತಿ ಇಲ್ಲ, ಯಾವ ಶಾಸಕರು ಇಲ್ಲ, ಯಾರು ಇಲ್ಲ. ಅವ್ನಿಗೆ ಏನು ಸಹಾಯ ಮಾಡಬೇಕು ಮಾಡಿರಿ ಅದಕ್ಕೆ ನಾವು ಅದಕ್ಕೆ ನಿಮ್ಮನ್ನೆಲ್ಲ ಕೇಳ್ಕೊಂತೀವಿ. ಅದಕ್ಕೆ ಸಂಬಂಧಪಟ್ಟ ಇಲ್ಲ ಆ ಹುಡುಗನ ಹೆಸರು ಮಂಜು ಶಿಶುನಾಳ್ ಅಂತೇಳಿ ಸಂಶಯವ. ಹಾಂ, ನಮ್ಮ ಊರವನಿಗೆ ನಮ್ಮ ಪರಿಚಯದವ, ಒಳ್ಳೆ ಹುಡುಗ. ಹಿಂಗಾಗೈತಿ, ಅವ್ನಿಗೇನು ಪರಿಹಾರ ಕೊಡಬೇಕು. ಅದಕ್ಕೇನು ಈವರೆಗೂ ಯಾರು ಸರ್ಕಾರನೂ ಇಲ್ಲ, ಅವ್ನು ಕರ್ಕೊಂಡು ಹೋದಾರು ಇಲ್ಲ. ಇನ್ನೂ ಏನಿಲ್ಲ ಸರ್, ಇನ್ನೂ ಇಲ್ಲ. ನಾವೇನು ಹೇಳಿ ಕೆಲಸಕ್ಕೆ ಕರ್ಕೊಂಡು ಹೋಗೋರ ಅದಕ್ಕೆ ಏನಾಗಿದೆ ಶಾಸಕರು ಇಲ್ರಿ, ಶಾಸಕರು ಕೊಟ್ಟು ನಾವು ಮಾತಾಡಿಲ್ಲ. ಅವ್ರ ಫೋನು ಸಿಕ್ಕಿಲ್ಲ, ಮಾತಾಡಕ್ಕೆ ಎತ್ತಿಲ್ಲ ಅವು. ಹಿಂಗಾಗಿ ಬಸವರಾಜ್ ವಿಜಾಪುರ ಅಂತೇಳಿ ಸಂಶಿ ಅಧ್ಯಕ್ಷರು ರೈತ ಸಂಘದ. ಸರ್, ಈಗ ನಮ್ಮ ಕುಂದಗೋಳ ತಾಲೂಕು ಸಂಶಿ ರೀ ಸರ್. ನಮ್ಮ ಗೆಳೆಯ ದುಡ್ಯಾಕೆ ದುಡ್ಯಾಕೆ ಕಳಿಸಿದ್ದಾರೆ ಅವನ ಮಗನ. ಅಲ್ಲೇ ಭಾಳ ಒಂದು ಇನ್ಸಿಡೆಂಟ್ ಆಗೈತೆ ಸರ್. ಸರ್ಕಾರಿ ಆಸ್ಪತ್ರೆ ಒಳಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಅವನ ಮಗ ಇವತ್ತು ಕೈ ಕಾಲು ಕಟ್ಟಿಸ್ಕೊಳ್ಳೋ ಪರಿಸ್ಥಿತಿಗೆ ಬಂದಾನ ಸರ್. ಅಲ್ಲಿ ಕೆಲಸ ಹಚ್ಚಿದವ್ರು ನಾಪತ್ತೆ ಆಗ್ಯಾರ ಸರ್. ಈ ಅಲ್ಲಿ ನವಲಗುಂದ ಒಳಗೆ ಸರ್, ನವಲಗುಂದ ಹೊಸ ಕಟ್ಟಡ ಸರ್. ಪೇಂಟ್ ತಕೋದಿ ಶಾರ್ಟ್ ಸರ್ಟಿಫಿಕೇಟ್ ಆಗಿ ಅಲ್ಲಿಂದ ಎಲ್ಲ ಅನ್ಕಾನ್ಸರ್ಟ್ ಆಗಿ ಇಲ್ಲಿ KMC ತಂದು ಹಾಕ್ಯವ್ ಸರ್. ಈಗ ಜೀವ ಅಷ್ಟೇ ಉಳ್ದೈತ್ರಿ. ಈಗ ಒಂದು 2 ಕೈನೂ ಕಟ್ ಮಾಡ್ಯಾರ್ರಿ, ಒಂದು ಕಾಲನ್ನು ಕಟ್ ಮಾಡ್ಯಾರ. ಸಂಶಿ ಅವ್ರಿ ಯಾರು ಇಲ್ಲಿ ನೋಡ್ರಿ, ಯಾರು ಇಲ್ಲ ಸರ್, ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ ಸರ್. ಈಗ ನಮಗೆ ಅದಕ್ಕೆ ನ್ಯಾಯ ಸಿಗ್ಬೇಕು ಸರ್. ಈಗ ಅವ್ರು ಎಲ್ಲಿದಾರ ಅನ್ನುವಂಥದ್ದು. ಈಗ ನಮಗೆ ಕಂಪ್ಲೇಂಟ್ ಅವರು ಈಗ ಕಂಪ್ಲೇಂಟ್ ತಗೊಳ್ಳೋರು ಇಲ್ರಿ. ಕಂಪ್ಲೇಂಟ್ ಕೊಡ್ತೇವೆ ಅಂತಂದ್ರೆ ಸ್ಟೇಷನ್ದಾಗೂ ಯಾರು ಇಲ್ರಿ. ನವಲಗುಂದ ಒಳಗೆ ಇಲ್ರಿ ಸರ್. ಇದು ಕೂಲಿ ಕೆಲ್ಸಕ್ಕೆ ಅವ ಕಾಂಟ್ರಾಕ್ಟರ್ ಬೇಸ್ ಮ್ಯಾಗ ಹೋಗ್ಯಾರ ಸರ್. ಕಾಂಟ್ರಾಕ್ಟರ್ ಇದ್ರಾಗ ಹೋಗ್ಯಾರ, ಕರ್ಕೊಂಡು ಹೋಗ್ಯಾನ ಕಾಂಟ್ರಾಕ್ಟರ್ ಅಂತೇಳಿ ಅವ್ರಿಗೆ ಬಣ್ಣ ಇಲ್ರಿ ಕಟ್ಟ ಮಾಡ್ಯಾರ ಸರ್. 2 ಕೈ ತೆಗದಾರ್ರಿ, ಒಂದು ಕಾಲು ತೆಗದ. ಇಲ್ಲಿ ಮಟನು ಯಾರು ಇಲ್ಲ ಸರ್. ಅದಾರ ಸರ್. ಈಗ ಅವ್ರ ತಂದೆ ತಾಯಿ ಅದಾರ, ದವಾಖಾನ್ಯಾಗ ಅದಾರ. ಅದಾರ ಸರ್. ಮಗ ಸಣ್ಣ ಮಗ ಸರ್, 2 ವರ್ಷದ ಮಗ ಐತ್ರಿ. 23 ವರ್ಷ ಸರ್. ಈಗ ನ್ಯಾಯ ಬೇಕು ನಿಮ್ಗೆ, ಬೇರೆ ಏನಿಲ್ಲ. ಏನಾಗ್ಬೇಕನ್ನೋ ಮುಂದಿನ ನ್ಯಾಯ ಬೇಕು ಇಷ್ಟ. ಪರಿಹಾರ ನ್ಯಾಯ. ಈಗ ಅದಕ್ಕೆ ಕಂಪ್ಲೇಂಟ್ ಆಗ್ಬೇಕ್ರಿ ಫಸ್ಟ್. ನಮ್ದು ಯಾವುದೋ ವಿಷಯ ಇಲ್ಲ. ಈಗ ಪೊಲೀಸ್ ಯಾಕೆ ಕಂಪ್ಲೇಂಟ್ ತಗೋಳ್ಬೇಕು, ಏನು ಮಾಡಾಕತ್ತಾರ ಅಂತ ಕೇಳೋದು ಇಷ್ಟ, ಬೇರೆ ಏನಿಲ್ಲ. ಪರಮೇಶಪ್ಪ ನಾಯ್ಕರ್ ಅಂತ.